ಇವತ್ತಿನ ವಿಡಿಯೋದಲ್ಲಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಸಬ್ಬಕ್ಕಿ ಸೊಪ್ಪಿನ ಬೋಂಡ ಹಾಗೆ ಸಿಂಕ್ ಏರಿಯಾನ ಮೇಕ್ ಓವರ್ ಮಾಡ್ತಿದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನನಗೆ ಕಿಚನಲ್ಲಿ ಇಷ್ಟ ಆಗದೆ ಇರೋ ಪಾರ್ಟ್ ಅಂದರೆ ಸಿಂಕ್ ಏರಿಯಾ. ಅದಕ್ಕೆ ಫಸ್ಟ್ ಅದನ್ನು ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಫಸ್ಟ್ ಸಿಂಕ್ ಏರಿಯಾ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಲಿಕ್ವಿಡ್ಡು, ಸೋಪು, ಬ್ರಷ್ ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಒಂದು ರ್ಯಾಕ್ ಬೇಕಿತ್ತು ಅಂತ ಹೇಳಿ ಅದನ್ನು ಮೀಶೋಯಿಂದ ಕೂಡ ಆರ್ಡ್ರ್ ಮಾಡಿದ್ದೆ. ಈ ರೀತಿ ಮೇಕ್ ಓವರ್ ಮಾಡಿದ್ರೆ ಆದರೂ ನಂಗೆ ಸಿಂಕ್ ಏರಿಯಾ ಇಷ್ಟ ಆಗುತ್ತೆ. ಆವಾಗಾದರೂ ಪಾತ್ರೆ ತೊಳೆಯೋದಕ್ಕೆ ಇಷ್ಟಪಟ್ಟು ತೊಳಿತೀನಿ ಅಂತ ಹೇಳಿಬಿಟ್ಟು ಈ ರೀತಿ ಸಿಂಕ್ ಏರಿಯಾನ ಮೇಕ್ ಓವರ್ ಮಾಡ್ತಿದ್ದೀನಿ. ನೋಡಿ, ರ್ಯಾಕ್ ಇದನ್ನೇ ತರಿಸ್ಕೊಂಡಿದ್ದು. ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇವಾಗ ಬಾಡಿಗೆ ಮನೆ ಆಗಲಿ ಮತ್ತು ಸ್ವಂತ ಮನೆ ಆಗಲಿ ಮೊಳೆ ಹೊಡೆಯೋದು ಅಂದರೆ ತುಂಬಾ ಕಷ್ಟ. ಹಾಗಾಗಿ ಮೀಶೋಯಿಂದ ಈ ಥರ ಹುಕ್ಕು ಕೂಡ ಕೊಟ್ಟಿದ್ರು. ಅದನ್ನು ಫಿಕ್ಸ್ ಮಾಡಿಕೊಂಡು ಆ ಹುಕ್ಕಿಗೆ ರ್ಯಾಕನ್ನು ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಂಡೆ. ಆವಾಗ ನಮಗೆ ಲಿಕ್ವಿಡ್ಡು ಮತ್ತು ಹ್ಯಾಂಡ್ ವಾಶ್ ಎಲ್ಲ ಇಟ್ಕೊಳಕ್ಕೆ ಒಂದು ಮೆಸ್ಸಿ ಆಗೋದು ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಕೂಡ ಇಟ್ಕೊಂಡೆ. ವಿಮ್ ಲಿಕ್ವಿಡ್ ಮತ್ತು ಹ್ಯಾಂಡ್ ವಾಶ್ ಕೂಡ ಇದನ್ನು ಇಟ್ಕೊಂಡೆ. ಇದು ಒಂದು ಸೋಪ್ ಡಿಸ್ಪೆನ್ಸರ್. ಇದನ್ನು ನಾನು ಡಿಮಾರ್ಟಿಂದ ಪರ್ಚೇಸ್ ಮಾಡಿದ್ದೆ. ಇದು ತುಂಬ ಮೆಸ್ ಆಗೋದು ಕಡಿಮೆ ಮಾಡುತ್ತೆ. ಈಗ ಆ ಒಂದು ರ್ಯಾಕಲ್ಲಿ ಒಂದು ಪ್ಲ್ಯಾಂಟು, ಲಿಕ್ವಿಡ್ಡು, ಬ್ರಷ್ಷು ಎಲ್ಲ ಇಟ್ಕೊಂಡು ಮತ್ತು ಎಕ್ಸ್ಟ್ರಾ ಥಿಂಗ್ಸ್ ಏನೇನೆಲ್ಲ ಇದೆ ಅದನ್ನು ಸಿಂಕ್ ಕೆಳಗಡೆ ಇಟ್ಕೊಂಡೆ. ಇದು ಬಂದು ಡಿಶ್ ಡ್ರೈ ಮ್ಯಾಟ್. ಇದು ಮೀಶೋ ಅಲ್ಲಿ ತರಿಸ್ಕೊಂಡೆ. ಇದು ನಾನು ಸಣ್ಣ ಪುಟ್ಟ ಪಾತ್ರೆಗಳನ್ನು ಈ ರೀತಿ ತೊಳ್ಕೊಂಡಾಗ ಈ ಮ್ಯಾಟ್ ಮೇಲೆ ಇಟ್ಕೊಳ್ಬೋದು. ಮ್ಯಾಟ್ ಕೆಳಗೆಲ್ಲ ನೀರು ಲೀಕ್ ಆಗಲ್ಲ. ಫೈನಲಾಗಿ ನಮ್ಮ ಸಿಂಕ್ ಏರಿಯಾ ಈ ಥರ ಕಾಣಿಸ್ತಿದೆ ನೋಡಿ. ಇದು ಡಿಶ್ ಡ್ರೈ ಮ್ಯಾಟ್. ಹಾಗೆ ನಿಮಗೆ ರ್ಯಾಕ್ ಏನಾದರೂ ಬೇಕಿದ್ದರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕನ್ನ DM ಮಾಡ್ತೀನಿ. ಸ್ವಲ್ಪ ಕಡಲೆ ಹಿಟ್ಟು, ಹಾಗೆ ಹೆಚ್ಚಿರೋಂತಹ ಈರುಳ್ಳಿ ಮತ್ತು ಸಣ್ಣ ಸಣ್ಣದಾಗಿ ಸಬ್ಬಕ್ಕಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಸ್ವಲ್ಪ ಅರಿಶಿನ, ಸೋಡಾ ಕೂಡ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಂಡ್ಬಿಟ್ರೆ ಬೋಂಡದಿಟ್ಟು ರೆಡಿ ಆಗುತ್ತೆ. ಇವಾಗ ಕಾಯ್ದಿರೋಂಥ ಎಣ್ಣೆಗೆ ಸಣ್ಣ ಸಣ್ಣದಾಗಿ ಬೋಂಡ ಹಾಕ್ಕೊಂಡು ಹಾಗೆ ಬೋಂಡದ ಜೊತೆಗೆ ಕಾಫಿ ಕೂಡ ಇದ್ದರೆ ಸಂಜೆ ಈವ್ನಿಂಗ್ಗೆ ಒಂದು ಪರ್ಫೆಕ್ಟ್ ಆಗಿರೋ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.